ಇವತ್ತು ದೇವರ ಮಕ್ಕಳೇ, ಗೂಢಾಚಾರದಲ್ಲಿದ್ದಂಥ ಸಹೋದರಿನ ದೇವರು ಮುಟ್ಟಿ ನಂಬಿಕೆಯಿಂದ ಅವಳೇನು ಮಾಡಲು ನೀತಿವಂತಳಾದಳು. ಪೌಲನ್ ಯಾರು? ಸೌಲನ್ ಯಾರು? ಅವನು ದೇವರಿಗೆ ವಿರೋಧವಾಗಿರುವಂಥ ವ್ಯಕ್ತಿ. ದೇವರಿಗೆ ವಿರೋಧವಾಗಿರುವಂಥ ಒಂದು ಆತನಾಗಿದ್ದ ಆದರೆ ಅವನ ಮೇಲೆ ಒಂದು ಬೆಳಕು ಬಂದಾಗ, ದೇವರು ಅವನ ಒಟ್ಟಿಗೆ ಮಾತಾಡಿದಾಗ, ಯಾರು ಮಾಡಿದಿರಂಥ ಅನೇಕ ಸಭೆಗಳನ್ನು ಸ್ಥಾಪಿಸಿ ಅನೇಕ ಪಟ್ಟಣಗಳ ದೇಶಗಳಿಗೆ ಹೋಗಿ ಅವನು ಸೇವೆ ಮಾಡ್ದ. ಅವನು ವಸ್ತ್ರ ಹಾಕಿದ್ರೆ ಸಾಕು ರೋಗಿಗಳು ಸೌಖ್ಯವಾಗ್ತಾ ಇತ್ತು. ಅವನು ಪಟ್ಟಣಕ್ಕೆ ಕಾಲಿಟ್ರೆ ಸಾಕು ಅನೇಕ ದುರಾತ್ಮಗಳು ಬಿಟ್ಟು ಹೋಗ್ತಾ ಇತ್ತು. ಅವನು ಒಂದೊಂದು ಏರಿಯಾಗೆ ಹೋಗುವಾಗ, ಒಂದೊಂದು ದೇಶಕ್ಕೆ ಕಾಲಿಡುವಾಗ ಆ ಪಟ್ಟಣದ ಶಕ್ತಿಗಳು ಅವನನ್ನು ನೋಡಿ ಓಡಿ ಹೋಗ್ತಾ ಇತ್ತು. ಅವನು ಕಾಲಿಡುವಾಗಲೇ ಆ ಪಟ್ಟಣದಲ್ಲಿರುವಂಥ ಎಲ್ಲ ಜನ ಮನ ತಿರುಗ್ತಾ ಇದ್ರು. ಅನೇಕ ಸಭೆಗಳನ್ನು ಸ್ಥಾಪಿಸ, ಅನೇಕ ಅಭಿಷಕ್ತರನ್ನು ಎಬ್ಬಿಸಿ, ಅನೇಕನ ಸೇವೆ ಅಪ್ಪುಲೋಸ್ತನಾದ ಪೌಲನಾಗಿ ದೇವರು ಅವನನ್ನು ಆಯ್ಕೆ ಮಾಡಿದ್ರು. ಹಲ್ಲೆಲೂಯ. ಮಗನೇ, ಇವತ್ತು ನಿನ್ನ ಮೇಲೆ ಒಂದು ಬೆಳಕು ಬರುವಾಗ, ನಿನ್ನ ದೇವರ ಶಬ್ದ ನೀನು ಕೇಳುವಾಗ, ನೀನಿರುವಂಥ ದಮಸ್ಕ ಪಟ್ಟಣದಲ್ಲಿ ಪೌಲನಿಗೆ ಆದಂಥ ಅದೇ ಒಂದು ದೈವ ದರ್ಶನ ಇವತ್ತು ಅನೇಕ ನಿನ್ನ ತಳ್ಳಲ್ಪಟ್ಟಿದ್ದಾರೆ. ಅನೇಕರು ನೀನು ಸರಿ ಇಲ್ಲ, ನೀನು ಪಾಪಿ, ನೀನು ನೀಚ, ನೀನು ದ್ರೋಹಿ ಅಂತೇಳಿ ನಿನ್ನ ಕುರಿತು ಅನೇಕರು ನಿನ್ನ ಬಗ್ಗೆ ಮಾತಾಡಿರ್ಬೋದು. ಆದರೆ ದೇವರ ಮಕ್ಕಳೇ, ನೀನಿರುವಂಥ ಜಾಗದಲ್ಲಿ ದೇವರ ಬೆಳಕು ನಿನ್ನ ಮೇಲೆ ಬರೋದಕ್ಕಾಗಿ ಹೋಗ್ತದೆ. ಹಲ್ಲೆಲೂಯ. ಅದಕ್ಕೆ ಅದು ವಾಕ್ಯ, ಮತ್ತೊಂದು ವಾಕ್ಯನ ಓದಿಕೊಳ್ಳೋಣ. 4ನೇ ಅಧ್ಯಾಯ 19ನೇ ವಾಕ್ಯ. ನಾಲ್ಕನೇ ಅಧ್ಯಾಯ 19ನೇ ವಾಕ್ಯದಲ್ಲಿ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರರಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಾನೆ. ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನ್ನು ಕಂಡು, ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಹಲ್ಲೆಲೂಯ. ನೋಡಿ ದೇವರ ಮಕ್ಕಳೇ, ಇಲ್ಲಿ ಮೀನು ಹಿಡಿಯುವಂಥ ಬೆಸ್ತರನ್ನ ದೇವರು ಕರೀತಾ ಇದ್ದಾರೆ. ಹಲ್ಲೆಲೂಯ. ಯಾರನ್ನ ಕರೀತಾ ಇದ್ದಾರೆ? ಮೀನು ಹಿಡಿಯುವಂಥ ಬೆಸ್ತರನ್ನ. ಮೀನು ಹಿಡಿಯುವಂಥ ಬೆಸ್ತರನಿಗೆ ವಿದ್ಯಾಭ್ಯಾಸ ಇಲ್ಲ, ಹಣ ಇಲ್ಲ, ದುಡ್ಡಿಲ್ಲ, ಏನೂ ಇಲ್ಲ ಅವ್ರ ಹತ್ರ. ಮೀನು ಹಿಡಿಬೇಕು, ಅವರು ಜೀವನ ಮಾಡಬೇಕು, ಅವ್ರು ತಿನ್ನಬೇಕು, ಕುಡಿಬೇಕು ಅಷ್ಟೇ. ಆದರೆ ಯೇಸು ಮೀನು ಹಿಡಿಯೋ ಬೆಸ್ತರನ್ನ ಹೇಳ್ತಾ ಇದ್ದಾರೆ, ನೀವು ನನ್ನ ಹಿಂದೆ ಬನ್ನಿರಿ. ಹಲ್ಲೆಲೂಯ. ಮೀನು ಹಿಡಿಯುವಂಥ ಬೆಸ್ತನು ಯೇಸು ಕರೆದ ತಕ್ಷಣವೇ ತನ್ನ ಬಲೆಯನ್ನು, ತನ್ನ ದೋಣಿಯನ್ನು ಎಲ್ಲವನ್ನು ಬಿಟ್ಟು ಅವನು ಯೇಸುವಿನ ಹಿಂದೆ ಬರೋದಕ್ಕೆ ಪ್ರಾರಂಭ ಮಾಡ್ದ. ಹಲ್ಲೆಲೂಯ. ಯೇಸು ಆ ದಡದಲ್ಲಿ ಬಂದಾಗ, ಯೇಸು ಆ ಜಾಗಕ್ಕೆ ಬಂದಾಗ, ಆತನು ಶಿಷ್ಯ ಮೀನು ಹಿಡಿಯೋ ಬೆಸ್ತರ ಬಳಿಯಲ್ಲಿ ಹೇಳ್ತಾ ಇದ್ದಾರೆ, ನೀನು ನನ್ನ ಹಿಂದೆ ಬಾ. ಹಲ್ಲೆಲೂಯ. ಇವತ್ತು ಯೇಸುವಿನ ಹಿಂದೆ ಬರೋದಕ್ಕೆ ಯಾರೆಲ್ಲ ಸಿದ್ಧವಾಗಿದ್ದೀರಾ? ಹಲ್ಲೆಲೂಯ. ಯಾರೆಲ್ಲ ಯೇಸು ಕರೆದ ತಕ್ಷಣ, ಇವತ್ತು ಅನೇಕರು ನಮ್ಮ ಅಪ್ಪ ಕರೀತಾರೆ, ಅಮ್ಮ ಕರೀತಾರೆ, ಕುಟುಂಬ ಬಿಡ್ತಾ ಇಲ್ಲ, ಮನೆಯವ್ರು ಬಿಡ್ತಾ ಇಲ್ಲ ಅಂತೇಳಿ ಅನೇಕರು ನೆಪ ಹೇಳ್ಕೊಂಡು ದೇವ್ರ ಸೇವೆ ಮಾಡದೆ, ಸುವಾರ್ತೆ ಸಾರದೆ, ಅಭಿಷೇಕವನ್ನು ನಷ್ಟಪಡಿಸ್ಕೊಂಡು ತನ್ನ 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾರೆ. ಆದರೆ ಯೇಸು ಈ ಬೆಸ್ತರನ್ನ ಕರೀತಾ ಇದ್ದಾರೆ, ಮಗನೇ ನನ್ನ ಹಿಂದೆ ಬಾ ನೀನು. ಹಲ್ಲೆಲೂಯ. ಇವತ್ತು ನಿಮ್ಮನ್ನ ದೇವ್ರು ಕರೀತಾ ಇದ್ದಾರೆ, ನನ್ನ ಹಿಂದೆ ಬಾ. ಲೋಕದ ಕಾರ್ಯಗಳನ್ನ, ಲೋಕದ ಇಚ್ಛೆಯನ್ನ, ಕುಟುಂಬನ, ತಂದೆ ತಾಯಿನ ಎಲ್ಲನ ಬಿಟ್ಟು ನೀನು ನನ್ನ ಹಿಂದೆ ಬಾ. ಹಲ್ಲೆಲೂಯ. ಈ ಬೆಸ್ತರು ಏನು ಮಾಡಿದ್ರು? ಎಲ್ಲವನ್ನ ಬಿಟ್ಟು ಒಂದು ಮಾತು ಕೇಳದೆ, ನಾನು ಬಿಸ್ನೆಸ್ ಮಾಡಬೇಕು, ನಾನು ಮೀನು ಹಿಡಿಬೇಕು, ನಾನು ಬಿಸ್ನೆಸ್ ಮಾಡಿದೆ, ಮೀನು ಹಿಡಿಯದೆ, ನನ್ನ ಕುಟುಂಬನ ಹೇಗೆ ಸಾಕ್ಲಿ, ನನ್ನ ಮನೇನ ಹೇಗೆ ನಡೆಸಲಿ ಅಂತೇಳಿ ಅವರು ಒಂದು ಮಾತು ಕೂಡ ಯೇಸುವಿಗೆ ತಿರುಗಿಸಿ ಹೇಳಿಲ್ಲ. ಕರೆದ ತಕ್ಷಣವೇ ಎಲ್ಲ ಬಲೆಗಳನ್ನ, ದೋಣಿಯನ್ನ ಎಲ್ಲವನ್ನ ಬಿಟ್ಟು ಯೇಸುವಿನ ಹಿಂದೆ ಹೋಗೋದಕ್ಕೆ ಅವರು ಏನು ಮಾಡಿದ್ರು? ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯ. ಯೇಸು ಮೀನು ಹಿಡಿಯೋ ಬೆಸ್ತರನ್ನ ಮಾತ್ರ ಅಲ್ಲ, ಜೆಬೆದಾಯನಾದ ಅನೇಕರನ್ನ, ಯೋಹಾನನನ್ನ, ಅವ್ರನ್ನ ಕೂಡ ಯಾಕೋಬನನ್ನ ದೇವರು ಕರೆದ್ರು. ಹಲ್ಲೆಲೂಯ. ಅಲ್ಲಿ ಯೋಹಾನನ, ಯಾಕೋಬನ ಕೂಡ ಅಲ್ಲಿ ಮೀನು ಹಿಡಿತಾ ಇದ್ರು, ಬಲೆಗಳನ್ನ ಸರಿ ಮಾಡ್ತಾ ಇದ್ರು. ಆಗ ದೇವರವರ ಯೇಸು ಸ್ವಾಮಿ ಆ ಜಾಗದಲ್ಲಿ ಹೋಗಿ, ಇದನ್ನೆಲ್ಲ ಬಿಟ್ಟು ನನ್ನ ಹಿಂದೆ ಬನ್ನಿ ಅಂತ ದೇವರು ಕರೆದ ತಕ್ಷಣವೇ ಎಲ್ಲವನ್ನು ಬಿಟ್ಟು ಯೇಸುವಿನ ಹಿಂದೆ ನಡೆಯುವುದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯ. ಯೇಸುವಿನ ಜೊತೆ ನಡೀತಾ ಯೇಸು ಮಾಡುವಂಥ ಅದ್ಭುತ ಕಾರ್ಯಗಳನ್ನ, ಸೂಚಕ ಕಾರ್ಯಗಳನ್ನ, ಬಿಡುಗಡೆ ಕಾರ್ಯಗಳನ್ನ ಅವರು ನೋಡಿಕೊಂಡು, ಅವರು ನೋಡಿ ದೇವರ ಮಕ್ಕಳ ಯೇಸುನಲ್ಲಿದ್ದಂಥ ಆ ಒಂದು ಅಭಿಷೇಕ, ಯೇಸುನಲ್ಲಿದ್ದಂಥ ಆ ಒಂದು ತೈಲ ಅವರ ಮೇಲೆ ಬೀಳುವುದಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯ. ಯೇಸು ಸತ್ತು ಪುನರುತ್ಥಾನವಾಗಿ ಆತನ ರೆಸರೆಕ್ಷನ್ ಆಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟಾಗ ಯೇಸುವಿನ ಜೊತೆ ನಡೆದಂಥ ಪ್ರತಿಯೊಂದು ಶಿಷ್ಯರು ಬಲವಾದ ರೀತಿಯಲ್ಲಿ, ಶಕ್ತವಾದ ರೀತಿಯಲ್ಲಿ, ಯೇಸುವಿಗಿಂತ ಮಹಿಮೆಯಾದ ರೀತಿಯಲ್ಲಿ
ಅಂತೇಳಿ ಅವರು ಸೇವೆ ಮಾಡಿದ್ರು. ಹಲ್ಲೆಲೂಯಾ. ನೋಡಿ ದೇವರ ಮಕ್ಕಳು, 12 ಜನ ಶಿಷ್ಯರಲ್ಲಿ 11 ಜನ ಶಿಷ್ಯರು ಯಾವ ರೀತಿ ದೇವರಿಗೆ ಅಂದ್ರೆ ಯೇಸು ಮಾಡೋದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಅವರು ಸೇವೆ ಮಾಡಿದ್ರು. ಯೇಸು ಸ್ವಾಮಿ ಮಾತ್ರ ಶಿಲ್ಬೆಗೆ ಹೋದ್ರಲ್ವಾ, ಇವರು ಕೂಡ ಯೇಸುವಿಗೋಸ್ಕರ ರಕ್ತ ಸಾಕ್ಷಿಯಾದ್ರು. ಹಲ್ಲೆಲೂಯಾ. ತೋಮನು ಭಾರತ ದೇಶಕ್ಕೆ ಬರದೆ ಹೋಗಿದ್ರೆ ನಮಗೆ ಯಾರಿಗೂ ಸುವಾರ್ತೆ ಸಿಗ್ತಿಲ್ಲ. ಪೇತ್ರನು ಪರಿಶುದ್ಧಾತ್ಮನ ಅಭಿಷೇಕ ಬಂದ ತಕ್ಷಣವೇ, ಅವನು ಎದ್ದು ನಿಂತಿದ್ದ ತಕ್ಷಣವೇ 3,000 ಜನರು ಒಂದೇ ದಿನದಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರು. ಪೇತ್ರನಿಗೆ ಏನೂ ಗೊತ್ತಿಲ್ಲ, ವಿದ್ಯಾಭ್ಯಾಸ ಇಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಯಾರು ಅವನನ್ನ ಕರೆದು ನೀನು ಹೋಗಿ ಸೇವೆ, ಯೇಸು ಸ್ವಾಮಿ ಹೇಳಿದಷ್ಟೇ, ಯೇಸು ಸ್ವಾಮಿ ಜೊತೆ ನಡೆದಿದ್ದಷ್ಟೇ, ಯೇಸುವಿನ ಹಿಂದೆ ಹೋಗಿದ್ದಷ್ಟೇ. ಹಲ್ಲೆಲೂಯಾ. ಹಾಗೆ ಹೋಗಿದ ತಕ್ಷಣ ಯೇಸು ಅವನ ಮೇಲೆ ಯಾವಾಗ ಪರಿಶುದ್ಧಾತ್ಮನ ಒಂದು ಶಕ್ತಿ ಇಳಿದು ಬಂತೋ ಆವಾಗಲೇ ಅವನು 3,000 ಜನ ಅವನು ಹೇಳಿದ ವಾಕ್ಯದಲ್ಲಿ ಅಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರು. ಇದು ಹೇಗೆ ಸಾಧ್ಯ? ಒಂದು ದಿನದಲ್ಲಿ ಅವನು ಹೇಳುವ ವಾಕ್ಯದಲ್ಲಿ 3,000 ಜನ ಮಾನಸಾಂತರ ಅಂದ್ರು. ಹಲ್ಲೆಲೂಯಾ. ಆ ರೀತಿಯಾಗಿ ದೇವರ ಮಕ್ಕಳೇ, ಯೇಸುವಿನ ಜೊತೆ ನಡೆಯುವಾಗ, ಯೇಸುವಿನ ಜೊತೆ ನೀನು ಇರುವಾಗ, ಯೇಸು ನಿನ್ನನ್ನು ಕರೆಯುವಾಗ ಒಂದು ಮಾತು ಹೇಳದೆ, ನೆಪಗಳು ಹೇಳದೆ, ರೀಸನ್ ಹೇಳದೆ, ಕತೆಗಳು ಸ್ಟೋರಿಗಳು ಹೇಳದಂತೆ ಯೇಸು ನನ್ನನ್ನು ಕರೀತಾ ಇದ್ದಾರೆ, ನಾನು ಎಲ್ಲವನ್ನು ಬಿಟ್ಟು ಬರ್ತೀನಿ ಅಂತೇಳಿ ಯಾವಾಗ ಒಂದು ಹೆಜ್ಜೆ ಮುಂದೆ ಇಟ್ಟು ನೀನು ಬರುವುದಕ್ಕೆ ಪ್ರಾರಂಭ ಮಾಡ್ತೀಯಾ, ನಿನಗೆ ಬೇಕಾಗಿರುವಂಥ ಎಲ್ಲ ಅವಶ್ಯಕತೆಗಳನ್ನು ಆತನು ಪೂರೈಸ್ತಾನೆ. ದೇವರ ರಾಜ್ಯ ನೀತಿನ ಹುಡುಕ್ರಿ, ಆತನ ರಾಜ್ಯ ಬರಬೇಕು, ಆತನ ನೀತಿಯಲ್ಲಿ ಬರಬೇಕು. ಹಲ್ಲೆಲೂಯಾ. ಆತನ ರಾಜ್ಯ ನೀತಿ ನುಡುಕುವಾಗ ನಿನಗೆ ಬೇಕಾಗಿರೋದು ಎಲ್ಲವನ್ನು ಆತನ ಒದಗಿಸ್ತಾನೆ. ಯೇಸುವಿನ ಜೊತೆ ನಡೆದಂಥ ಶಿಷ್ಯರಿಗೆ ಏನು ಕೊರತೆ ಇತ್ತು? ಹೋಗೋ ಎಲ್ಲ ಜಾಗದಲ್ಲೂ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡ್ತಾ ಇದ್ರು, ಅದ್ಭುತಗಳನ್ನು ನೋಡ್ತಾ ಇದ್ರು, ಅದ್ಭುತಗಳನ್ನು ಅನುಭವಿಸ್ತಾ ಇದ್ರು, ತಿಂತಾ ಇದ್ರು. 5,000 ಜನರು ಒಂದು ಕೂಟದಲ್ಲಿ ಕೂಡಿ ಬಂದಾಗ ಅಲ್ಲಿ ಏನಾಯ್ತು? 5 ರೊಟ್ಟಿ 2 ಮೀನನ್ನ 5,000 ಜನರಿಗೆ ಉಣಬಡಿಸಿದ್ರು. ಹಲ್ಲೆಲೂಯಾ. ಯೇಸುವಿನ ಜೊತೆ ನಡೆದಂತ ಈ ಶಿಷ್ಯರು ಯಾರು ಸುಮ್ಮನೆ ಇರಲಿಲ್ಲ. ಹಲ್ಲೆಲೂಯಾ. ಅವರು ದೇವರ ಮಕ್ಕಳೇ, ಅದೇ ರೀತಿ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಇವತ್ತು ನಾನು ನಿಮ್ಮನ್ನು ಕರೀತಾ ಇದ್ದೀನಿ. ಹಲ್ಲೆಲೂಯಾ. ಇವತ್ತು ಯೇಸು ನಿಮ್ಮನ್ನು ಕರೀತಾ ಇದ್ದಾರೆ. ಮಗನೇ, ಮಗಳೇ, ನಾನು ನಿಮ್ಮನ್ನು ಕರೀತಾ ಇದ್ದೀನಿ, ಬಾ. ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಚಿಂತೆ, ಭಾರ, ಯೋಚನೆ ಎಲ್ಲ ಬಿಟ್ಟು ಬಾ. ನಿನಗೆ ಬೇಕಾಗಿದ್ದು ಎಲ್ಲವನ್ನು ನಾನು ಕೊಡ್ತೀನಿ ಅಂತಂದೆ. ಶಿಷ್ಯರಲ್ಲಿ ಒಬ್ಬರು ವಿದ್ಯಾಭ್ಯಾಸ ಇಲ್ಲದವರು, ಒಬ್ಬರು ವಿದ್ಯಾವಂತರು, ಎಲ್ಲ ವಿದ್ಯಾವಂತರು ಇದ್ರು, ವಿದ್ಯಾಭ್ಯಾಸ ಇಲ್ಲದವರು ಇದ್ರು. ಆದರೂ ಕೂಡ ಯೇಸು ಕರೆದ ತಕ್ಷಣ ಅವರು ಏನು ಒಂದು ಕೂಡ ಯೋಚನೆ ಮಾಡದೆ, ಒಂದು ಮಾತು ಕೂಡ ತಿರುಗಿಸಿ ಹೇಳದೆ ಅವರು ಯೇಸುವಿನ ಹಿಂದೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ದೇವರ ಮಕ್ಕಳೇ, ಅವರು ಯೇಸು ಕರೆದ ತಕ್ಷಣ ಅವ್ರ ನಂಬಿಕೆಯಿಂದನೇ ಬಂದಿದ್ದು, ಸುಮ್ಮನೆ ಬರಲಿಲ್ಲ. ಹಲ್ಲೆಲೂಯಾ. ಅವರು ನಂಬಿಕೆಯಿಂದ ಬಂದರು. ಯೇಸು ನನ್ನನ್ನು ಅಂದರೆ ಯೇಸು ಯಾವ ಜಾಗದಲ್ಲಿ ಇರ್ತಾರೋ ಅಲ್ಲಿ ಕತ್ತಲೆಗೆ ಜಾಗ ಇಲ್ಲ, ಅಂಧಕಾರಕ್ಕೆ ಜಾಗ ಇಲ್ಲ, ಶಾಪಕ್ಕೆ ಜಾಗ ಇಲ್ಲ, ರೋಗಕ್ಕೆ ಜಾಗ ಇಲ್ಲ, ನಿನ್ನ ಸಂಕಟಕ್ಕೆ, ನಿನ್ನ ಪರಿಸ್ಥಿತಿಗಳಿಗೆ ಯಾವುದಕ್ಕೂ ಜಾಗ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಎಲ್ಲವನ್ನು ಆತನು ಮೊದಲನೇ ಆದಾಮನು ಏನು ಮಾಡ್ದ? ಈ ದೇವರು ನಮಗೆ ಕೊಡಲ್ಪಟ್ಟಿರೋಂಥ ಲೋಕವನ್ನು, ಲೋಕದಲ್ಲಿರೋ ಆಶ್ರದವನ್ನು ಸರ್ಪದ ಮೂಲಕ ಬಂದು ವಂಚಿಸಿ ಅದನ್ನು ಕಸಿದುಕೊಂಡ. ಆದರೆ ಎರಡನೇ ಆದಾಮನಾಗಿರೋ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಆತ ನಮಗೋಸ್ಕರ ಸತ್ತು ಪುನರುತ್ಥಾನವಾಗಿ ಆತನ ಲೋಕವನ್ನು ಜಯಿಸಿದಾಗ ಈ ಲೋಕದಲ್ಲಿರೋ ಸಮಸ್ತವನ್ನು ಆತ ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆದರೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಲ್ಲ, ದೇವರ ಮಾತು ಕೇಳಲ್ಲ, ದೇವರು ಕರೆದಾಗ ದೇವರಿಂದ ಹೋಗೋದಿಲ್ಲ. ಅದಕ್ಕೆ ಯಾವ ವಿಷಯದಲ್ಲಿ ಬಿಡುಗಡೆ ಕಾಣಲ್ಲ. ಈ ಲೋಕದಲ್ಲಿರೋ ಸಮಸ್ತವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಇದನ್ನು ನೀವು ಅನುಭವಿಸಬೇಕು. ನೀವು ದರಿದ್ರರಾಗಿ, ಬಡತನದಲ್ಲೋ, ರೋಗದಲ್ಲೋ, ಬಟ್ಟೆ ಇಲ್ಲದವರಾಗಿರುವಂಥ ದೇವರು ನಿಮಗೆ ಹೇಳಿಲ್ಲ. ಆತನ ಮಕ್ಕಳು ನಾವಾಗಿರುವಾಗ, ರಾಜನ ಮಕ್ಕಳಾಗಿರುವಾಗ, ರಾಜನ ಮಕ್ಕಳು ಹೇಗಿರಬೇಕು? ಯಾವುದಕ್ಕೂ ಕೊರತೆ ಇಲ್ಲದ ಹಾಗೆ ನಮ್ಮ ನಡೆಸೋ ದೇವರು. ಹಲ್ಲೆಲೂಯಾ. ದೇವರು ಕರೆಯುವಾಗ ನಿನ್ನ ಅವಶ್ಯಕತೆಗಳು ಏನು, ನಿನಗೇನು ಬೇಕು, ಏನೆಲ್ಲ ನಿನಗೆ ಒದಗಿಸ್ಬೇಕು, ನಿನ್ನ ಜೀವಿತದಲ್ಲಿ ಏನು ನಡಿಬೇಕು, ನಿನ್ನ ಜೀವಿತದಲ್ಲಿ ಏನು ಆಗಬೇಕು, ಏನು ಅದ್ಭುತ ನಡಿಬೇಕು, ಏನು ಒಳ್ಳೆ ಕಾರ್ಯ ಆಗಬೇಕು, ನಿನ್ನನ್ನು ಯಾವ ವಿಷಯದಲ್ಲಿ ಬಿಡುಗಡೆ ಮಾಡಬೇಕಂತ ನಿನಗಿಂತ ಚೆನ್ನಾಗಿ ನಿನ್ನನ್ನು ಸೃಷ್ಟಿಸಿದ ಆತನು, ಆ ಸೃಷ್ಟಿಕರ್ತನು ಎಲ್ಲವನ್ನು ತಿಳಿದವನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಒಂದು ಮಾಡು ಅಷ್ಟೇ, ಯೇಸುವನ್ನು ಫಾಲೋ ಮಾಡು, ಯೇಸುನ ಹಿಂದೆ ಬಾ, ಯೇಸುನ ಜೊತೆ ನಡಿ. ಯೇಸುವಿನ ಜೊತೆ ನಡೆದ ತಕ್ಷಣವೇ, ಆತನ ಬೆಳಕು ನಿನ್ನ ಮೇಲೆ ಬಿದ್ದ ತಕ್ಷಣವೇ, ನೀನು ಆತನ ಹಿಂದೆ ಬರುವಾಗಲೇ ಆತನಲ್ಲಿರುವಂಥ ಎಲ್ಲ ಆಶೀರ್ವಾದ, ಆತನಲ್ಲಿರುವಂಥ ಅಭಿಷೇಕ, ಆತನಲ್ಲಿರುವಂಥ ಪರಿಶುದ್ಧತೆ, ಆತನಲ್ಲಿರುವಂಥ ಕ್ರಿಸ್ತನ ಸ್ವಭಾವ ನಿನ್ನೊಳಗಡೆ ಆಟೋಮೆಟಿಕ್ ಆಗಿ ಅದೇನಾಗ್ತಾ ಇರುತ್ತೆ? ಮ್ಯಾನಿಫೆಸ್ಟ್ ಆಗಿ ನಿನ್ನನ್ನು ದಿನ 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 ಆತ್ಮಿಕದಲ್ಲಿ ನಿನ್ನನ್ನು ಗ್ರೋ ಮಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಯೇಸು ಪವಿತ್ರಾತ್ಮನ ಶಕ್ತಿನ ಹೊಂದಿಕೊಂಡು ಆತನ ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ರು. ಹಲ್ಲೆಲೂಯಾ. ಅದೇ ಪರಿಶುದ್ಧಾತ್ಮನ ನಮಗೆ ಸಹಾಯಕನಾಗಿ ದೇವರು ಕೊಟ್ಟಿದ್ದಾರೆ. ಆ ಪರಿಶುದ್ಧಾತ್ಮನ ಶಕ್ತಿಯನ್ನು ದಿನ ದಿನ ಹೊಂದಿಕೊಳ್ಬೇಕು ನೀವು.
ಈ ಲೋಕದಲ್ಲಿರುವಂಥ ಪ್ರತಿಯೊಂದು ಸೈತಾನ ಏನು ಮಾಡಿದ್ದಾನೆ, ತನ್ನ ಮಕ್ಕಳಿಗೆ ಅದು ಸಿಗಬಾರ್ದು, ಆಶೀರ್ವಾದ ಸಿಗಬಾರ್ದು, ಬಿಡುಗಡೆ ಸಿಗಬಾರ್ದು, ಅದ್ಭುತ ಕಾಣಬಾರ್ದು, ಹಣಕಾಸಿನ ವಿಷಯದಲ್ಲಿ ಸಮೃದ್ಧಿ ಕಾಣಬಾರ್ದು, ಅವರ ಜೀವಿತದಲ್ಲಿ ಬಿಡುಗಡೆ ನಡಿಬಾರ್ದು, ಅವರ ಜೀವಿತದಲ್ಲಿ ಮದುವೆ ವಿವಾಹ ನಡಿಬಾರ್ದು ಅಂತೇಳಿ ನಾನಾ ವಿಧವಾದ ರೀತಿಯಲ್ಲಿ ಶತ್ರು ನಿನ್ನನ್ನು ಬಂಧಿಸೋದಕ್ಕೆ ನೋಡ್ತಾನೆ. ಅದಕ್ಕೆ ಅವಕಾಶ ಕೊಡದೆ ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಯೇಸುವಿನ ಜೊತೆ ನೀನು ನಡೆಯೋದಕ್ಕೆ ಪ್ರಾರಂಭ ಮಾಡುವಾಗ, ನಿನ್ನ ಬೆಳಕಿನ ಕಡೆ ನಡೆಯುವಾಗಲೇ ನಿನ್ನ ಜೀವಿತ ಎಲ್ಲವೂ ಸರಾಗವಾಗಿ ನಡೀತಾ ಇರುತ್ತೆ. ಏನಕ್ಕೆ ನೀನು ಕಟ್ಟಲ್ಪಟ್ಟ ಬಂಧನದಲ್ಲಿದೆಯಾ? ನಿನ್ನನ್ನು ಸೈತಾನ ನಿನ್ನನ್ನು ಬಂಧಿಸಿಟ್ಟಿದ್ದಾನೆ. ಆ ಬಂಧನದಿಂದ ನೀನು ಹೊರಗಡೆ ಬರಬೇಕು. ಆ ಬಂಧನದಿಂದ ಬರಬೇಕಾದ್ರೆ ನೀನು ಯೇಸುವಿನ ಜೊತೆ ನಡಿಬೇಕು. ಆ ಯೇಸುವಿನ ಬೆಳಕು ನಿನ್ನ ಮೇಲೆ ಬರಬೇಕು. ಹಲ್ಲೆಲೂಯಾ. ಆ ಬೆಳಕು ಬರುವಾಗ ಕತ್ತಲಿಗೆ ಜಾಗ ಇಲ್ಲ. ಹಲ್ಲೆಲೂಯಾ. ಶಾಪಕ್ಕೆ ಜಾಗ ಇಲ್ಲ, ರೋಗಕ್ಕೆ ಜಾಗ ಇಲ್ಲ, ಎಲ್ಲ ಅಡೆತಡೆಗಳಿಗೆ ಜಾಗ ಇಲ್ಲ. ಅನೇಕ ಸಾರಿ ನಾವು ಕೆಲಸ, ಬ್ಯುಸಿ, ಮನೆ, ಅದು ಇದು ಇದ್ರಲ್ಲೇ ನಮ್ಮನ್ನು ಸೈತಾನ ಏನು ಮಾಡಿಬಿಡ್ತಾನೆ, ಅಲ್ಲೇ ನಮ್ಮನ್ನು ಮುಳುಗಿಸ್ತಾನೆ. ಅದು ಅಲ್ಲ ದೇವರ ಮಕ್ಕಳೇ, ಎಷ್ಟೇ ಇದ್ರೂ ಎಲ್ಲವನ್ನು ಮಾಡಿ ಮುಗಿಸಿ ದೇವರಿಗೆ ಸಮಯವನ್ನು ಕೊಡಲೇಬೇಕು. ದೇವರ ಪಾತ್ರದಲ್ಲಿ ಕುತ್ಕೊಳ್ಳೇಬೇಕು. ದೇವರ ಸಮ್ಮುಖಕ್ಕೆ ಹೋದರೆ ಮಾತ್ರನೇ ನಾವು ದಿನ ದಿನ ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದ್ಕೊಳ್ತಾ ಇರ್ತೀವಿ. ಯೇಸು 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ ಆತನು ಸುಮ್ಮನೆ ಬರಲಿಲ್ಲ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಬಂದರು. ಹಲ್ಲೆಲೂಯಾ. ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಅವರು ಸುಮ್ಮನೆ ಕರೀಲಿಲ್ಲ. ಒಬ್ಬರನ್ನ ಕರಿಬೇಕಾದ್ರೆ, ಒಬ್ಬರನ್ನ ನಡೆಸಬೇಕಾದ್ರೆ, ಒಬ್ಬರನ್ನ ರಕ್ಷಣೆ ಮಾರ್ಗಕ್ಕೆ ತರಬೇಕಾದ್ರೆ, ಒಬ್ಬರಿಗೆ ಸುವಾರ್ತೆ ಹೇಳ್ಬೇಕಾದ್ರೆ, ಒಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಬೇಕು. ಹಲ್ಲೆಲೂಯಾ. ಯೇಸು ಸುಮ್ಮನೆ ತನ್ನ ಸ್ವಂತ ಬಲದಲ್ಲಿ ಕರೀಲಿಲ್ಲ. ಆತನ ತನ್ನ ಪವಿತ್ರ ಆತ್ಮನ ಶಕ್ತಿಯಿಂದ ಅವರು ಶಿಷ್ಯರನ್ನ ಕರೆಯುವುದಕ್ಕೆ ಪ್ರಾರಂಭ ಮಾಡಿದ್ರು, ಸೇವೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ಒಂದು ವಾಕ್ಯನ ಓದಿಕೊಂಡು ನಾನು ಕೂಟವನ್ನು ನಿಲ್ಲಿಸೋದಕ್ಕಾಗಿ ಹೋಗ್ತೀನಿ. ಅಪೊಸ್ತಲರು 4:13 ಓದ್ಕೊಳ್ಳೋಣ. ಪೇತ್ರ, ಯೋಹಾನರು ಧೈರ್ಯದಿಂದ ಮಾತನಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು. ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನು ಅವರ ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನು ಮಾತಾಡಲಾರದೆ ಇದ್ದರು. ಸಾಕು ಸಿಸ್ಟರ್. ನೋಡಿ, ಇಲ್ಲಿ ವಾಕ್ಯದಲ್ಲಿ ನೋಡೋ ಪ್ರಕಾರ ಪೇತ್ರ, ಯೋಹಾನರು ಒಂದು ಪಟ್ಟಣಕ್ಕೆ ಅವರು ಸೇವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಅವರು ಎದ್ದು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸಭಿಕರ ಮಧ್ಯದಲ್ಲಿ, ಶಾಸ್ತ್ರಾಭ್ಯಾಸ ಮಾಡೋರ ಮಧ್ಯದಲ್ಲಿ ಅವರು ಸಾಧಾರಣವಾದ ರೀತಿಯಲ್ಲಿ, ಆಶ್ಚರ್ಯ ಪಡುವ ರೀತಿಯಲ್ಲಿ ಅವರು ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿಕೊಂಡು ಅವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನೊಳಗಡೆ ದೇವರ ವಾಕ್ಯದ ಕುರಿತು ಮಾತಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಆರಾಧನೆ ಮಾಡೋದಕ್ಕೆ ನಿನ್ನಲ್ಲಿ ಧೈರ್ಯ ಬರಬೇಕಂದ್ರೆ ಪರಿಶುದ್ಧಾತ್ಮನ ಶಕ್ತಿ ಇರಬೇಕು. ಹಲ್ಲೆಲೂಯಾ. ನನಗೆ ದೇವರ ಒಂದು ಎನ್ಕೌಂಟ್ರ್ ಆದಾಗ ನಾನು ಫಸ್ಟು ನಾನು ಹೋಗುವಂಥ ಸಭೆಯಲ್ಲಿ ಮುಂಚೆ ಚಿಕ್ಕ ವಯಸ್ಸಿಂದ ಬೆಳೆದು ಬರುವಾಗ ನನ್ನ ಸಭೆ ಸೇವಕರಂದ್ರೆ ನನಗೆ ತುಂಬ ಭಯ ಇತ್ತು. ಅವ್ರು ಎಲ್ಲಿ ಏನು ಹೇಳ್ತಾರೆ, ಅವ್ರು ನೋಡಿದ್ರೆ ಸಾಕು ಭಯ. ಅವರು ಈ ದಾರಿಯಲ್ಲಿ ಬರ್ತಾ ಇದ್ದಾರೆ ಅಂದರೆ ನಾನು ಈ ದಾರಿಯಿಂದ ಓಡೋಗ್ತಾ ಇದ್ದೆ. ಅಷ್ಟು ಭಯದಲ್ಲಿ ಜೀವಿಸ್ತಾ ಇದ್ದೆ ನಾನು. ಅವ್ರ ಮುಂದೆ ನಿಂತು ಮಾತಾಡೋದಕ್ಕೂ ಕೂಡ ಭಯ, ನನಗೆ ಅಷ್ಟು ಭಯ ಅವರಂದರೆ. ಆ ಥರ ನಾನಿದ್ದೆ, ಬೆಳೆದು ಬಂದಿದ್ದು ಅದೇ ರೀತಿಯೇ. ಒಂದು ದಿನ ನನಗೂ ಕೂಡ ದೇವರ ಒಂದು ಎನ್ಕೌಂಟ್ರ್ ಆಯಿತು. ದೇವರು ನನ್ನನ್ನು ಎನ್ಕೌಂಟ್ರ್ ಆಗಿ ದೇವ್ರು ನನ್ನ ಕರೆದು ಆತ ನನ್ನನ್ನು ಅಭಿಷೇಕ ಮಾಡಿ, ದೇವರು ನಿನಗೆ ಹೇಳಿದ್ರೆ, ಈಗ ಕರ್ತನ ಆತ್ಮ ನಿನ್ನ ಮೇಲೆ ಇದೆ, ಬಡವರಿಗೆ ಶುಭವರ್ತಮಾನ ಸಾರುವುದಕ್ಕೆ ನಾನು ನಿನ್ನನ್ನು ಅಭಿಷೇಕ ಮಾಡಿದ್ದೀನಿ ಅಂತೇಳಿ ಯೆಶಾಯ ಬರೆದ ಪ್ರವಾದನೆ ಗ್ರಂಥದಲ್ಲಿ ಇರೋ ವಾಕ್ಯಗಳನ್ನು ಕೊಟ್ಟು ನನ್ನನ್ನು ದೇವರ ಒಂದು ಬಲವಾದ ಎನ್ಕೌಂಟ್ರ್ ಆಯಿತು. ಆ ಎನ್ಕೌಂಟ್ರ ಮುಂಚೆ ಪ್ರಾರ್ಥನೆ ಮಾಡೋಕ್ಕೆ ಭಯ ಪಡ್ತಾ ಇದ್ದೆ, ಆರಾಧನೆ ಮಾಡೋಕ್ಕೆ ಭಯ ಪಡ್ತಾ ಇದ್ದೆ, ಸೇವಕರನ್ನ ನೋಡಿದ್ರೆ ಭಯ ಪಡ್ತಿದ್ದೆ, ಏನೋ ತೊದಲಿಸ್ತಿದ್ದೆ, ಭಯ ಪಡ್ತಿದ್ದೆ, ನಡುಗ್ತಿದ್ದೆ. ಯಾವತ್ತು ನನಗೊಂದು ದೈವ ಎನ್ಕೌಂಟ್ರ್ ಆಯಿತು, ಪರಿಶುದ್ಧಾತ್ಮನ ಅಭಿಷೇಕ ನನ್ನ ಮೇಲೆ ಬರೋದಕ್ಕೆ ಪ್ರಾರಂಭ ಆಯಿತು. ಒಂದು ದಿನ ದೇವರ ಮಕ್ಕಳೇ, ನಾನು ಈ ರೀತಿಯಾಗಿ ಒಂದು ದಿನ ನಾನು ಅದನ್ನು ವಿವರಿಸೋದಕ್ಕೆ ಹೋಗೋದಿಲ್ಲ. ನನ್ನ ಒಂದು ಸ್ಟೋರಿ ದೊಡ್ಡದಾಗಿದೆ. ಆದರೆ ನಾನು ಮದುವೆ ಆಗಿ ಕ್ರಿಸ್ತನ್ ನಂಬಿ ಹೀಗೆ ಮಕ್ಕಳು, ಮನೆ, ಸಂಸಾರ ಇಷ್ಟೇ ಸಾಕಪ್ಪ ಅಂತೇಳಿ ಜೀವನ ಮಾಡಿಕೊಂಡು ಹೋಗುವಂಥ ಒಂದು ಬ್ಯಾಲೆನ್ಸ್ ಲೈಫ್ ಮಾಡ್ಕೊಂಡು ಹೋಗುವಂಥ ಆ ಒಂದು ಟೈಮಲ್ಲಿ ದೇವರ ಒಂದು ಶಬ್ದ ನಾನು ಕೇಳಿದೆ. ದೇವರ ಶಬ್ದ ಕೇಳಿದೆ. ಅದು ಆವತ್ತಿನ ದಿನ ನನ್ನ ಸಹೋದರ ಹೇಳ್ದ, ದೇವ್ರನ್ನ ನೋಡ್ಬೋದಂತೆ, ದೇವರ ಸ್ವರ ಕೇಳ್ಬೋದಂತೆ ಅಂತ ಹೇಳ್ದ. ನನಗೆ ಒಂದು ವೈರಾಗ್ಯ ಬಂತು ಅವತ್ತು. ಇಲ್ಲ, ನಾನು ದೇವರ ಸ್ವರ ಕೇಳಲೇಬೇಕು, ದೇವ್ರನ್ನ ನೋಡಲೇಬೇಕಂತೇಳಿ ಒಂದು ದಿನ ರಾತ್ರಿ ಕುಳಿತುಕೊಂಡೆ ಪ್ರಾರ್ಥನೆ ಮಾಡೋಕ್ಕೆ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಮಾಡ್ತಾ
ನನ್ನನ್ನು ಶುದ್ಧೀಕರಣ ಮಾಡಿದೆ, ಆ ಪಟ್ಟಣ ಶುದ್ಧಿ ಮಾಡಿದೆ, ಆ ಏರಿಯಾನ ಶುದ್ಧಿ ಮಾಡೋದಕ್ಕೆ ಪರಿಶುದ್ಧಾತ್ಮ ನನ್ನನ್ನು ಕಂಟ್ರೋಲ್ ತೆಗೆದುಕೊಂಡ್ರು. ಒಂದು ವ್ಯತ್ಯಾಸವಾದ ಒಂದು ಎನ್ಕೌಂಟ್ರು ನನ್ನ ಜೀವಿತದಲ್ಲಿ ಆಗಬೇಕು, ಯೇಸುನ ನಾನು ಕಾಣಲೇಬೇಕು, ಇಲ್ಲಾಂದರೆ ನಾನು ನೋಡಿದೆ ನಾನು ಹೋಗೋದಿಲ್ಲ ಅಂತೇಳಿ ನಾನು ಅವತ್ತು ಹಠ ಮಾಡಿ ಕುಳಿತ್ಕೊಂಡೆ. ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮಧ್ಯರಾತ್ರಿ ಆಗಿದೆ, ನನಗೆ ಗೊತ್ತಿಲ್ಲ ಸಮಯ ಎಷ್ಟು ಗಂಟೆ ಆಗಿದೆ ಗೊತ್ತಿಲ್ಲ. ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆಯ ಧೂಪ ದೇವರ ಬಳಿಯಲ್ಲಿ ಹೋಗ್ತಾ ಒಂದು ಬಲವಾದ ರೀತಿ ಒಂದು ನನ್ನ ನಾಲಿಗೆನ ಬಂದು ಮುಟ್ಟಿದ್ರು ದೇವರು. ನನ್ನ ನಾಲಿಗೆ ಮುಟ್ಟಿದ ತಕ್ಷಣವೇ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂದು ಹೊಸ ಅನ್ಯ ಭಾಷೆನ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೆ. ಯಾವ ರೀತಿ ಅಂದರೆ ಒಂದು ಬೆಂಕಿ ನನ್ನ ನಾಲಿಗೆ ಮೇಲೆ ಬಿದ್ದ ಒಂದು ಅನುಭವ ನನ್ನ ಜೀವಿತದಲ್ಲಿ ಉಂಟಾಯಿತು ದೇವರ ಮಕ್ಕಳೇ. ಹಲ್ಲೆಲೂಯಾ. ಹಾಗೆ ಉಂಟಾಗುವಾಗ ನನಗೆ ಗೊತ್ತಿಲ್ಲದ ಅನ್ಯ ಭಾಷೆಯನ್ನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದೆ. ಬಲವಾದ ರೀತಿ ದೇವರ ಪ್ರಸನ್ನತೆ, ದೇವರ ಅಭಿಷೇಕ ನನ್ನ ಮೇಲೆ ಇಳಿದು ಬಂತು. ಅದೇ ಸಮಯದಲ್ಲಿ ನೀನನ್ನು ನೋಡಬೇಕು ಯೇಸುವೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಯೇಸು ನನ್ನ ಮಧ್ಯದಲ್ಲಿ ಸಂಚರಿಸುವಂಥ ಒಂದು ಅನುಭವ ನನ್ನ ಜೀವಿತದಲ್ಲಿ, ಆ ಒಂದು ಸ್ಪರ್ಶ ಉಂಟಾಯಿತು ನನಗೆ. ಅಂದರೆ ಒಂದು ವ್ಯಕ್ತಿ ಹೋಗೋದು ನಿಮಗೆ ಗೊತ್ತಾಗುತ್ತಲ್ಲ, ಅದೇ ರೀತಿ ನನ್ನ ಪಕ್ಕದಲ್ಲಿ ಒಂದು ವ್ಯಕ್ತಿ ಮೂವ್ ಮಾಡಿದ್ದು, ಒಂದು ವ್ಯಕ್ತಿ ಸ್ಪರ್ಶಿಸಿದ್ದು, ಒಂದು ವ್ಯಕ್ತಿ ಆ ಜಾಗದಲ್ಲಿ ಚಲಿಸಿದ್ದು ನನಗೆ ಅನುಭವ ಆಯಿತು. ಅನುಭವ ಆಗಿದ್ದ ತಕ್ಷಣವೇ ನನ್ನ ಒಳಗಡೆ ಹೃದಯದಲ್ಲಿ ಒಂದು ಭಯ ಆರಂಭ ಆಯಿತು. ಆರಂಭ ಆಗಿದ ತಕ್ಷಣ ಅಯ್ಯೋ ಯೇಸು ಇಲ್ಲಿದ್ದಾರೆ, ಯೇಸು ಇಲ್ಲಿ ಬಂದಿದ್ದಾರೆ, ನಾನು ನೋಡೋದಿಲ್ಲ, ನಾನು ನೋಡೋಕ್ಕಾಗಲ್ಲ ಅಂತೇಳಿ ಭಯಪಟ್ಟು ನಾನು ಕುಳಿತುಕೊಂಡು ಮಲಗಿಬಿಟ್ಟು ಹೋಗಿ ಕಣ್ಮುಚ್ಕೊಂಡು ನಾನು ಹಾಗೆ ಮಲಗದೆ ದೈವ ಒಂದು ಪ್ರಸನ್ನತೆ ನನ್ನ ನರನಾಡುಗಳಲ್ಲಿ ಅದು ಭಯಂಕರವಾದ ರೀತಿಯಲ್ಲಿ ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ. ಆದರೆ ಮುಂಜಾನೆ ಎದ್ದು ಹೀಗೆ ನಾನು ಮೆಲುಕು ಹಾಕೋದಕ್ಕೆ ಪ್ರಾರಂಭ ಮಾಡಿದೆ. ರಾತ್ರಿ ಏನೋ ಒಂದು ಹೊಸ ಅನುಭವ ಆಯಿತು, ನನ್ನ ಜೀವಿತದಲ್ಲಿ ಒಂದು ಅಭಿಷೇಕ ಬಂತಂದೆಲ್ಲ ಗೊತ್ತಾಯಿತು. ಆದರೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ನಂಗೆ ಗೊತ್ತಿಲ್ಲ ರೀ, ಈ ಥರ ದೇವ್ರು ಬಂದರು ಅನ್ಸುತ್ತೆ, ನಾನು ಭಯಪಟ್ಟು ಮಲಗಿದೆ ಅಂದರೆ ಅವ್ರು ಹೇಳಿದ್ರು ದೇವ್ರು ಬಂದಿಲ್ಲ, ದೆವ್ವ ಬಂದಿರುತ್ತೆ ಅಂದರು. ಆಮೇಲೆ ನಾನು ಏನಪ್ಪ ಇವರು ದೆವ್ವ ಅಂತ ಹೇಳ್ತಿದ್ರಲ್ಲ, ನಾನು ದೆವ್ವ ನೋಡಿದ್ನಾ, ಭಯಪಟ್ಟನ. ಇಲ್ಲ ನನ್ನ ಮೇಲೆ ಒಂದು ಅಭಿಷೇಕ ಬಂತಲ್ಲ, ಹೇಗೆ ದೆವ್ವ ನೋಡೋಕ್ಕೆ ಸಾಧ್ಯ ಅಂತೇಳಿ ನಾನು ಮತ್ತೆ ಪ್ರಾರ್ಥನೆ ಸ್ಟಾರ್ಟ್ ಮಾಡುವಾಗ ಪರಿಶುದ್ಧಾತ್ಮ ನನಗೆ ವಾಕ್ಯದ ಮೂಲಕ ನೀಟಾಗಿ ದಾನಿಯೇಲನಿಗೆ ಒಂದು ಎನ್ಕೌಂಟ್ರ್ ಆಗುತ್ತೆ. ಅವಾಗ ಅವನು ದೇವ್ರನ್ನ ನೋಡಿದಾಗ ಅವನೇನಾಗ್ತಾನೆ, ಹಸ್ತಸ್ಪರ್ಶನಾಗಿ ಕೆಳಗಡೆ ಬೀಳ್ತಾನೆ. ಅವನ ಶರೀರ ಮತ್ತೆ ಅವನು ಬಂದು ದೇವರು ಮುಟ್ಟಿದಾಗ ಅವನು ಮತ್ತೆ ಎದ್ದೇಳ್ತಾನೆ. ಜಕೇರಿಯನ್ನು ಕೂಡ ದೇವರ ಆಲಯದಲ್ಲಿ ಧೂಪ ಹಾಕುವಾಗ ದೇವದೂತನ ನೋಡುವಾಗ ಅವನ ನಾಲಿಗೆ ನಿಂತು ಹೋಗ್ಬಿಡುತ್ತೆ ಮಾತಾಡೋಕ್ಕಾಗ್ದಾಗೆ. ಮತ್ತೆ ದೇವ್ರು ಬಂದು ಮುಟ್ಟಿದಾಗ ಅವನು ಮಾತಾಡ್ತಾನೆ. ಅಂದರೆ ದೇವ್ರನ್ನ ಕಾಣೋದು, ದೇವ್ರು ನೋಡೋದು ಅಷ್ಟು ಈಸಿ ಅಲ್ಲ, ಒಂದು ಭಯ, ದೇವರ ಭಯ ಒಂದು ಉಂಟಾಗುತ್ತೆ. ಆವತ್ತಿನಿಂದ ನನ್ನ ಜೀವಿತದಲ್ಲಿ ಆರಂಭವಾಯಿತು. ದೇವರೇ, ನನಗೆ ಹಣ, ಆಸ್ತಿ, ಅಂತಸ್ತು, ಸ್ಟೇಜ್, ಪದವಿ ನನಗೆ ಯಾವುದು ಬೇಡಪ್ಪ, ನೀನು ಮಾತ್ರ ನನಗೆ ಸಾಕು, ನೀನೊಬ್ಬ ನನಗೆ ಸಾಕು ಅಂತ ಹೇಳೋದಕ್ಕೆ ನಾನು ಪ್ರಾರಂಭ ಮಾಡ್ತಾ ದೇವರಿಗೆ ಒಪ್ಪಿಸಿಕೊಡುತ್ತಾ ಅಲ್ಲಿಂದ ನನ್ನ ಸ್ವಾರ್ಥ ಸೇವೆ ಮಾಡೋದಕ್ಕೆ ದೇವರು ನನ್ನ ನಡೆಸಿದ್ರು. ಅನೇಕ ಹಳ್ಳಿಗಳಿಗೆ, ಗ್ರಾಮಗಳಿಗೆ, ಪಟ್ಟಣಗಳಿಗೆ, ಅನೇಕ ಸ್ಥಳಗಳಿಗೆ ಸುವಾರ್ತೆ ಸಾರೋದಕ್ಕೆ ಒಂದೊಂದು ಒಡೆದೋಗಿರೋ ಕುಟುಂಬಗಳನ್ನ ದೇವರು ಕನೆಕ್ಟ್ ಮಾಡಿ ಅವ್ರನ್ನ ಗೈಡ್ ಮಾಡಿ ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕೆ, ಅಲ್ಲಿಂದ ನನ್ನ ಜೀವನ ವ್ಯತ್ಯಾಸವಾದ ರೀತಿಯಲ್ಲಿ ನಡೆಸೋದಕ್ಕೆ ದೇವರು ಪ್ರಾರಂಭ ಮಾಡಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಮಕ್ಕಳೇ, ಯೇಸು ಯಾವಾಗ ನಾನು ಏನು ಕೇಳಿದೆ ಅಂದರೆ, ಪೇತ್ರ, ಯೋಹಾನರು ಪವಿತ್ರ ಆತ್ಮನ ಶಕ್ತಿ ಅವರ ಮೇಲೆ ಬರುವಾಗ ಧೈರ್ಯದಿಂದ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮ ಒಂದು ಲೇಡೀಸ್ ಮೀಟಿಂಗಲ್ಲಿ, ನಮ್ಮ ಚರ್ಚಲ್ಲಿ ಲೇಡೀಸ್ ಮೀಟಿಂಗ್ ನಡೀತಾ ಇತ್ತು. ಲೇಡೀಸ್ ಮೀಟಿಂಗಲ್ಲಿ ಪ್ರಬೋಧನೆ ವಾಕ್ಯ, ಅವರು ಆತ್ಮಿಕದಲ್ಲಿ ಬೆಳಿಬೇಕಂತೇಳಿ ನಮ್ಮನ್ನು ಬೂಸ್ಟಪ್ ಮಾಡ್ತಾಯಿದ್ರು. ನಾನು ಎದ್ದು ಪ್ರಬೋಧನೆ ವಾಕ್ಯ ತೊಗೊಳ್ಬೇಕಂತ ಅವತ್ತು ಎದ್ದು ನಿಂತ್ಕೊಂಡೆ. ತುಂಬ ಭಯ ಆಯಿತು. ನಮ್ಮ ಅಂಕಲ್ ನೋಡಿದ್ರೆ ಭಯ. ಅವತ್ತು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಪಾಸ್ಟರ್ ಅಂಕಲ್ ಬಂದಿದ್ದಾರೆ, ಆಂಟಿ ಅಲ್ಲೇ ಇದ್ದಾರೆ, ಪರಿಶುದ್ಧಾತ್ಮ ನನ್ನನ್ನು ಕಂಟ್ರೋಲ್ ಇಲ್ಲದ ರೀತಿಯಲ್ಲಿ ನನ್ನನ್ನು ವಾಕ್ಯದ ಕಡೆ ಹೇಳೋದಕ್ಕೆ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ರೀತಿ ಅಂದರೆ ಭಯನೇ ಇಲ್ಲ ನನಗೆ. ಆ ರೀತಿ ಅವತ್ತು ನನಗೆ ಗೊತ್ತಾಯಿತು, ಧೈರ್ಯದ ಒಂದು ಅಭಿಷೇಕ ನನ್ನ ಮೇಲೆ ಬಂದಿದೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನಿದ್ರೆ ಯಾವ ಭಯ ನನಗಿರೋದಿಲ್ಲ ಅಂತೇಳಿ. ನಿನ್ನಲ್ಲಿ ಭಯ ಆಗ್ತಾ ಇದೆಯಾ ಬೈಬಲ್ ಓದೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ವಾಕ್ಯ ಹೇಳೋದು, ಆದರೆ ಇನ್ನು ನೀನು ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಂಡಿಲ್ಲ ಅಂತ ಅರ್ಥ. ಯಾವಾಗ ಪರಿಶುದ್ಧಾತ್ಮನ ಶಕ್ತಿ ನೀನು ಹೊಂದಿಕೊಳ್ತೀಯ, ಸ್ಪಿರಿಟ್ ಆಫ್ ದ ಬೋಲ್ಡ್ನೆಸ್ ನಿನ್ನೊಳಗಡೆ ಬರುತ್ತೆ. ಏನೇ ಬರಲಿ, ಎಂಥ ಹೋರಾಟ ಬರಲಿ, ಎಂಥ ಪ್ರತಿಕೂಲ ಬರಲಿ, ಏನೇ ನಡೀಲಿ, ನನ್ನನ್ನು ಮರಣಕ್ಕೆ ಹೋಗುವಂಥ ಅವಸ್ಥೆ ಬಂದರೂ ಕೂಡ ನಾನು ಕ್ರಿಸ್ತನಿಗೋಸ್ಕರ ನಿಲ್ಲುತ್ತೇನೆ ಒಂದು ಮೊಂಡು ಧೈರ್ಯ ನಿನ್ನ ಜೀವಿತದಲ್ಲಿ ಬರುತ್ತೆ. ಅದೇ ರೀತಿ ಪೇತ್ರ, ಯೋಹಾನರು ಕೂಡ ಧೈರ್ಯದಿಂದ ಅಲ್ಲಿ ಮಾತಾಡ್ತಾ ಇದ್ರು. ಅವರು ಮಾತಾಡುವ ಶಬ್ದವನ್ನು ಕೇಳಿ ಸಭಿಕರು, ಶಸ್ತ್ರಾಭ್ಯಾಸರು, ಸಾಧಾರಣವಾದವೇ ಅನೇಕರು ಆಶ್ಚರ್ಯಪಡ್ತಿದ್ರಂತೆ. ಇವರು ಹೇಗೆ ಸಾಧ್ಯ, ಇವರು ಬಾಯಲ್ಲಿ ಹೇಗೆ ಮಾತನಾಡೋದಕ್ಕೆ ಸಾಧ್ಯ, ಇವ್ರು ಹೇಗೆಲ್ಲ ಮಾತಾಡ್ತಾ ಇದ್ದಾರೆ, ಅವರೇನು ವಿದ್ಯಾವಂತರಲ್ಲ, ಅವರು ಮೀನಿಡಿಯೋ ಬೆಸ್ತರು, ಮಾತಾಡೋದಕ್ಕೆ ಗೊತ್ತಿಲ್ಲದವರು, ಏನೂ ಇಲ್ಲದವರು. ಅವರು ಕೂಡ ಪವಿತ್ರಾತ್ಮನ ಶಕ್ತಿ ಹೊಂದಿಕೊಂಡಾಗ ಅವರು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಧೈರ್ಯದಿಂದ ಅವ್ರು ಮಾತಾಡ್ತಾ ಇದ್ದಾರೆ. ಆಗ ದೇವರ ಮಕ್ಕಳೇ, ಅವ್ರು ಹೇಳ್ತಾರೆ,
ಮನುಷ್ಯನು ಅವರ ಕೂಡ ನಿಂತಿರೋದು ನೋಡಿ ಪ್ರತಿಯಾಗಿ ಏನು ಮಾತನಾಡಲದೇ ಇದ್ದರು. ಅಂದರೆ ಇಲ್ಲಿ ವಾಕ್ಯದಲ್ಲಿ ಹೇಳೋ ಪ್ರಕಾರ ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದ್ರಂತೆ. ಅಲ್ಲಿಯ ಇವತ್ತು ನಿಮ್ಮನ್ನ ನೋಡಿ ಜನ ಏನು ಗುರುತು ಹಿಡಿತಾ ಇದ್ದಾರೆ? ಫಿಲ್ಮ್ ಆಕ್ಟ್ರೆಸ್ಸಲ್ಲಿರುವಂಥ ಹೀರೋ ಥರ ಗುರುತು ಹಿಡಿತಾ ಇದ್ದಾರಾ? ನನ್ನನ್ನು ನೋಡಿದ್ರೆ ನನ್ನಲ್ಲಿ ಯೇಸು ಕಾಣಬೇಕು. ಹಲ್ಲೆಲೂಯ. ನಿನ್ನನ್ನು ನೋಡಿದ್ರೆ ನಿನ್ನಲ್ಲಿ ಯೇಸು ಕಾಣಬೇಕು. ಈ ಪೇತ್ರ ಯೋಹಾನರನ್ನ ನೋಡಿ, ಅವ್ರು ಮಾತಾಡೋದನ್ನು ನೋಡಿ ಸಭಿಕರು, ಶಾಸ್ತ್ರಾಭ್ಯಾಸರು, ವಿಜ್ಞಾನಿಗಳು, ಅನೇಕ ಜನರು ಏನು ಮಾಡ್ತಾ ಇದ್ದಾರಂತೆ? ಅವರು ಯೇಸುವಿನ ಜೊತೆ ಇದ್ದವರು, ಇವರು ಯೇಸುವಿನ ಹಾಗೆ ಮಾತಾಡ್ತಾ ಇದ್ದಾರೆ. ಯೇಸು ಮಾತಾಡುವಾಗಲೂ ಹೇಳ್ತಾ ಇದ್ರು, ಈತನು ಯಾರು? ಈತನು ಪ್ರವಾದಿನ? ಈತನು ದೇವರ ಮಗನು? ಈತನು ಗುರು ಆಗಿದ್ದಾನೆ? ಈತನು ಎಲ್ಲಿಂದ ಮಾತಾಡ್ತಾ ಇದ್ದಾನೆ? ಎಲ್ಲಿಂದ ಬರ್ತಾ ಇದೆ ಈ ಮಾತುಗಳಂತೇಳಿ ಅನೇಕ ಜನರು ಅಲ್ಲಿ ಎದುರು ಅದನ್ನ ಮಾತಾಡ್ಕೊಳ್ತಾ ಇದ್ರು. ಹಲ್ಲೆಲೂಯ. ಆ ರೀತಿ ಯೇಸು ಸ್ವಾಮಿ ಅನೇಕ ಜನರು ಆತನ ಬಾಯಿಂದ ಬರುವಂಥ ಒಂದೊಂದು ಮಾತಲ್ಲೂ ಜೀವ ಇತ್ತು, ಶಕ್ತಿ ಇತ್ತು. ಹಲ್ಲೆಲೂಯ. ಆತನು ಹೋಗೋ ಒಂದೊಂದು ಸ್ಥಳದಲ್ಲಿ ಬೆಳಕು ಉಂಟಾಗ್ತಿತ್ತು. ಆತನು ಹೋಗೋ ಜಾಗದಲ್ಲಿ ಬೆಳಕಾಗ್ತಿತ್ತು. ಸೌಲನ ಮೇಲೆ ಬೆಳಕು ಬಿದ್ದಾಗ ಪೌಲನಾಗಿ ಮಾರ್ಪಡಿಸಿದ್ದು ಆ ಬೆಳಕು ಅವನು ಹೋಗೋ ಎಲ್ಲ ಊರುಗಳಲ್ಲಿ ಅದು ಆವರಿಸ್ಕೊಳ್ತಾ ಇತ್ತು. ಒಂದು ಸಾರಿ ನಿನ್ನ ಮೇಲೆ ಒಂದು ಬೆಳಕು ಬಿದ್ದರೆ ಆ ಬೆಳಕು ನಿನ್ನ ಜೊತೆ ನಿನ್ನನ್ನು ನಡೆಸುತ್ತೆ. ಹಲ್ಲೆಲೂಯ. ದೇವ್ರ ವಾಕ್ಯ ಹೇಳೋ ಪ್ರಕಾರ ದೇವರು ನನಗೆ ಈ ಸ್ಥಳವನ್ನು ತೋರಿಸಿದಾಗ, ಈ ಜಾಗಕ್ಕೆ ಹೋಗು ಅಂದಾಗ ನಾನು ಕೇಳಿದೆ, ದೇವರೇ ನಿನ್ನ ಚಿತ್ತ ಇದೆಯಾ ನಾನು ಹೋಗೋದು ಅಂದಾಗ ದೇವ್ರ ವಾಕ್ಯದ ಮೂಲಕ ಕೀರ್ತನೆಯಲ್ಲಿ ಹೇಳಿದ್ರು, ನೀನು ನಿರ್ಣಯಿಸಿದ್ದನ್ನ ನಾನು ಸಫಲ ಮಾಡ್ತೀನಿ. ನೀನು ಏನು ಆಸೆ ಪಟ್ಟಿದ್ಯಾ, ನೀನು ಏನು ಅನ್ಕೋಬೇಕಂದಿದ್ದೆ, ನನ್ನ ಆಸೆ ಏನು? ಸಭೆ ಇನ್ನೂ ಚೆನ್ನಾಗಿರೋ ಸಭೆ ಮಾಡಬೇಕು, ಆತ್ಮಗಳು ಬರಬೇಕು, ಗುಂಪು ದೀಕ್ಷಾಸ್ಥಾನ ನಡೀಬೇಕು, ಅನೇಕ ಪಾಪಿಗಳ ಮನ ತಿರುಗಬೇಕು. ಆದರೆ ಆ ವಾಕ್ಯದಲ್ಲಿ ಹೇಳುತ್ತೆ, ನೀನು ನಿರ್ಣಯಿಸಿದ್ದನ್ನ ನಾನು ಸಫಲ ಮಾಡ್ತೀನಿ, ನನ್ನ ಬೆಳಕು ನಿನ್ನ ಮುಂದೆ ಹೋಗುತ್ತೆ. ಹಾಲೆಲೂಯ. ದೇವರ ಬೆಳಕು ಮುಂದೆ ಹೋಗುತ್ತೆ. ದೇವರ ಮಕ್ಕಳೇ, ಇವತ್ತೇನು ಕಾಣ್ತಾ ಇಲ್ಲ, ಆರಂಭ ಅಲ್ಪವಾಗಿದೆ, ಅಂತ್ಯ ಸಂಪೂರ್ಣವಾಗಿರುತ್ತೆ. ಹಾಲೆಲೂಯ. ಅಬ್ರಾಮನ ಕರೆದಾಗ, ತಂದೆ ತಾಯಿನ ಬಂಧು ಬಳಗನ ಬಿಟ್ಟು ಬಾ ಅಂತ ಹೇಳಿದಾಗ ಅವನು ನಿಂತಿದ್ದಂಥ ಜಾಗ ಮರುಭೂಮಿಯಾಗಿತ್ತು. ಅವತ್ತು ಅವನು ನಿಂತಿದ್ದಂಥ ಸ್ಥಳ ಏನು ಇಲ್ಲದಿರೋಂಥ, ಸಮೃದ್ಧಿ ಇಲ್ಲದಿರೋಂಥ ದೇಶವಾಗಿತ್ತು. ಹಲ್ಲೆಲೂಯ. ತನ್ನ ತಮ್ಮನ ಲೋಟನ ಸಮೃದ್ಧಿ ದೇಶವನ್ನು ಆರಿಸಿಕೊಂಡ. ಆದರೆ ಒಂದೇ ದಿನದಲ್ಲಿ ಸೊದೋಮ್ ಗೊಮೋರ ಪಟ್ಟಣನ ದೇವರು ನಾಶ ಮಾಡಿಬಿಟ್ರು. ಹಲ್ಲೆಲೂಯ. ಆದರೆ ಮರುಭೂಮಿಯಲ್ಲಿ ನಿಂತಿದ್ದಂಥ ಅಬ್ರಾಮನ ನಿಮಿತ್ತ, ಅಬ್ರಾಮನ ಮೂಲಕ ವಾಗ್ದಾನ ಮಾಡಿದ ದೇವರು ಆತನ ಮೂಲಕ ಮರುಭೂಮಿಯನ್ನ ಸಮೃದ್ಧಿಯಾಗಿ ದೇವರು ಮಾರ್ಪಡಿಸಿದ್ರು. ಹಲ್ಲೆಲೂಯ. ದೇವರು ಹೇಳಿದ್ರು, ನಕ್ಷತ್ರ ದೇವರು ವಾಗ್ದಾನ ಮಾಡುವಾಗ ಅವನ ಕೈಯಲ್ಲಿ ಏನೂ ಇಲ್ಲ. ಮಗನು ಏರುವುದಕ್ಕೆ ಸಾರಳ ಗರ್ಭದಲ್ಲಿ ಗರ್ಭ ಧರಿಸೋದಕ್ಕೆ ಅವಳಲ್ಲಿ ಶಕ್ತಿ ಇಲ್ಲ. ಪ್ರಾಯ ಮೀರಿ ಹೋಗಿದೆ. ಮುಟ್ಟು ನಿಂತು ಹೋಗಿದೆ. ಗರ್ಭ ಧರಿಸೋದಕ್ಕೆ ಅವಳ ಗರ್ಭದಲ್ಲಿ ಯಾವ ಶಕ್ತಿ ಇಲ್ಲ. ಅಂತ ಒಂದು ಸಮಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ನಾನು ನಿನಗೊಂದು ಮಗನನ್ನು ಕೊಡೋದಕ್ಕಾಗಿ ಹೋಗ್ತೀನಿ. ಹಲ್ಲೆಲೂಯ. ದೇವರ ಮಕ್ಕಳೇ, ಅವನು ನಿಂತಿರೋ ಜಾಗ ಮರುಭೂಮಿಯಾಗಿತ್ತು. ಅವಾಗ ದೇವರು ಹೇಳ್ತಾ ಇದ್ದಾರೆ, ನಕ್ಷತ್ರ ಎಣಿಸಕ್ಕಾಗದ ರೀತಿಯಲ್ಲಿ ನಿನ್ನ ಸಂತತಿನ ನಾನು ಆಶೀರ್ವಾದ ಮಾಡ್ತೀನಿ. ನಾರ್ತ್ ಈಸ್ಟ್ ಸೌತ್ 4 ದಿಕ್ಕುಗಳು, ಉತ್ತರ ದಕ್ಷಿಣ ಪೂರ್ವ ಎಲ್ಲವನ್ನು ನಾನು ನಿನಗೆ ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಅದೇ ರೀತಿ ದೇವರ ಮಕ್ಕಳೇ, ಈ ಸಭೆಗೆ, ಇಲ್ಲಿ ಕೂಡಿ ಬಂದಿರೋ ಜನರಿಗೆ, ಇಲ್ಲಿರುವಂತ ದೇವ ಮಕ್ಕಳಿಗೆ, ಇವತ್ತು ನಿನ್ನ ಜೀವಿತದಲ್ಲಿ ಏನು ಇಲ್ವಾ? ಇವತ್ತು ನಿನ್ನ ಜೀವಿತದಲ್ಲಿ ಬರಿದಾಗಿದ್ಯಾ? ಇವತ್ತು ನಿನ್ನ ಜೀವಿತದಲ್ಲಿ ಹಣ ಇಲ್ವಾ? ನಿನ್ನ ಜೀವಿತ ಏನು ಕಾಣ್ತಾ ಇಲ್ವಾ? ನಿನ್ನ ಪರಿಸ್ಥಿತಿ ಇಕ್ಕಟ್ಟಲ್ಲಿದ್ಯಾ? ಆದ್ರೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ನನ್ನ ಬೆಳಕು ನಿನ್ನ ಮುಂದೆ ಹೋಗುತ್ತೆ. ನಿನ್ನ ಜೀವನವನ್ನು ನಾನು ನಡೆಸ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಅಬ್ರಾಮನಿಗೆ ವಾಗ್ದಾನ ಮಾಡುವಾಗ ಅವನ ಜೀವಿತದಲ್ಲಿ ಏನೂ ಇರಲಿಲ್ಲ. ಅವನು ನಿಂತಿದ್ದ ಜಾಗ ಮರುಭೂಮಿಯಾಗಿತ್ತು. ಅದೇ ಮರುಭೂಮಿಯಲ್ಲಿ ದೇವರೇ ಇವತ್ತು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ವಾಗ್ದಾನ ಮಾಡುವಾಗ ಹೇಗೆ ಸಾಧ್ಯ ಇದು ಹೇಗೆ ನಡೆಯುತ್ತಾ? ಹೌದಾ, ನಿಜನಾ ಅನ್ನೋ ರೀತಿಯೆಲ್ಲ ನಿಮಗೆ ಸಂಶಯ ಬರ್ಬೋದು. ನಂಬಿಕೆ ಇದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಹಲ್ಲೆಲೂಯ. ನಂಬಿಕೆ ಇದ್ರೆ ದೇವರ ಮಹಿಮೆ ಕಾಣ್ತೀಯ. ಅನೇಕ ವಾಗ್ದಾನಗಳು ನಿನ್ನ ಜೀವಿತದಲ್ಲಿ ದೇವರು ಮಾಡುವಾಗ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಮಾತು ಕೊಟ್ಟು ತಪ್ಪುವುದಕ್ಕೆ ನನ್ನ ದೇವರು ಮನುಷ್ಯನಲ್ಲ. ಇವತ್ತು ಈ ಸಭೆ ನೋಡುವಾಗ ಏನೂ ಇಲ್ಲ, ದೇವ್ರ ವಾಗ್ದಾನಗಳು ಮಾತ್ರ ಭಯಂಕರವಾಗಿದೆ. ಆದರೆ ಒಂದು ದಿನ ಕಾಣುವಾಗೆ ದೇವರು ಮಾರ್ಪಡಿಸ್ತಾರೆ. ಹಲ್ಲೆಲೂಯ. ಇವತ್ತು ಏನು ಇಲ್ಲದರ ಬರಿಗಾಯಿಯಾಗಿರುವಾಗ, ನಿನ್ನ ಜೋಬು ಖಾಲಿಯಾಗಿರುವಾಗ, ನಿನ್ನ ಜೀವಿತದಲ್ಲಿ ಹಣಕಾಸು ದೇವರು ಮಾತಾಡ್ತಾ ಇರ್ಬೋದು. ಏನು ಹೋಪೇ ಇಲ್ಲದಿರೋ ಸಮಯದಲ್ಲಿ, ಹೋಪ್ಲೆಸ್ ಆಗಿರುವಂಥ ನಿನ್ನ ಜೀವಿತದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ನಿನಗೆ ವಿವಾಹ ನಡೆಯೋದಕ್ಕಾಗಿ ಹೋಗುತ್ತೆ. ನಿನ್ನ ಜೀವಿತದಲ್ಲಿ ಅದ್ಭುತಗಳು ನೀನು ಕಾಣೋದಕ್ಕಾಗಿ ಹೋಗ್ತೀಯಾ, ಬಿಡುಗಡೆಗಳನ್ನು ಕಾಣೋದಕ್ಕಾಗಿ ಹೋಗ್ತೀಯಾ, ಫೈನಾನ್ಷಿಯಲಿ ದೇವರು ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಮಾಡೋದಕ್ಕಾಗಿ ಹೋಗ್ತೀನಿ ಅಂತೇಳಿ ದೇವರು ಅನೇಕ ವಾಗ್ದಾನಗಳು ಮಾಡಿದ್ದಾರೆ. ಹಲ್ಲೆಲೂಯ. ದೇವರು ಎಲ್ಲ ಇರುವಾಗ ವಾಗ್ದಾನ ಮಾಡಲ್ಲ.
ನಿನ್ನ ಜೀವನ ಶೂನ್ಯವಾಗಿರುವಾಗಲೇ ಆತನ ವಾಗ್ದಾನ ಮಾಡೋದು. ಏನು ಇಲ್ಲದೇ ಇರುವಾಗಲೇ ನಿನ್ನ ಜೀವಿತದಲ್ಲಿ ವಾಗ್ದಾನ ಮಾಡೋದು. ಆ ವಾಗ್ದಾನನ ಯಾವಾಗ ನೀನು ಗಟ್ಟಿಯಾಗಿ ಹಿಡ್ಕೊಂಡು, ಆ ವಾಗ್ದಾನ ದೇವ್ರು ಹೇಳಿದ್ದಾರೆ, ನನ್ನ ದೇವ್ರನ್ನ ನಡೆಸ್ತಾರೆ ಅಂತೇಳಿ ನಂಬಿಕೆಯಿಂದ ಯಾವಾಗ ನೀನು ಮುಂದೆ ಹೋಗ್ತೀಯಾ, ಆತನ ಬೆಳಕು ನಿನ್ನ ಮೇಲೆ ಬರೋದು ಮಾತ್ರ ಅಲ್ಲ, ನೀನು ನಮ್ಮ ಜೀವಿತದಲ್ಲಿ ದಿನ 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 ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ನೀನು ಕಾಣ್ತೀಯ. ಹಲ್ಲೆಲೂಯಾ. ಸ್ಟೆಪ್ ಸ್ಟೆಪ್ ಕಾಲಕ್ಕೆ ತಕ್ಕ ಹಾಗೆ, ಸಮಯಕ್ಕೆ ತಕ್ಕ ಹಾಗೆ ನಿನ್ನ ಜೀವಿತದಲ್ಲಿ ಮಾಡಿದ ವಾಗ್ದಾನಗಳನ್ನು ಆತನು ನೆರವೇರಿಸ್ತಾನೆ. ಹಲ್ಲೆಲೂಯಾ. ಯೇಸುವನ್ನು ನಂಬಿಕೊಂಡು ಬಂದಿದ್ಯಾ, ನಿನ್ನ ಜೀವಿತ ಬರಿದಾಗಿರೋದಕ್ಕೆ ಬಿಡೋದಿಲ್ಲ, ನಿನ್ನ ಜೀವಿತ ಶೂನ್ಯವಾಗಿರೋದಕ್ಕೆ ಬಿಡೋದಿಲ್ಲ. ನೀನು ಯೇಸುವಿನಿಂದ ನಡ್ಕೊಂಡು ಬರುವಾಗಲೇ ಏನು ಮಾಡ್ತಾರದಲ್ಲಿ ಗಮನ ಇಟ್ಟು ಇಲ್ಲಿ ಸ್ತೋತ್ರ ಹೇಳ್ತಾ ಇರಬೇಕು. ನಿನ್ನ ನಂಬಿಕೆಯಿಂದ ಯೇಸುವಿನಿಂದ ಬರುವಾಗಲೇ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಯೇಸು ನೋಡ್ಕೊಂಡು ಬರುವಾಗ ಯಾವರ ಜೀವಿತ ಕೂಡ ಕೆಟ್ಟು ಹೋಗಲಿಲ್ಲ, ಯಾರ ಜೀವಿತ ಕೂಡ ನಾಶವಾಗಲಿಲ್ಲ. ಆತನಿಗೆ ನೀನು ಕೊಡುವಾಗ, ಆತನ ನೋಡ್ಕೊಂಡು ಬರುವಾಗ, ಆತನ ಬೆಳಕು ನೀನಲ್ಲಿ ಬರುವಾಗ ದೇವರು ನೀನು ನಡೆಸ್ತಾರೆ. ಇನ್ನು ಕೆಳಗಡೆ ವಾಕ್ಯ ಅನೇಕ ವಾಕ್ಯಗಳಿದೆ. ಬೆಳಕು ಯಾವಾಗ ನಿನ್ನ ಮೇಲೆ ಬರುತ್ತೋ ಬೆಳಕನ್ನು ತಗೊಂಡೋಗಿ ಬಚ್ಚಿಡೋದಿಲ್ಲ. ಅನೇಕರಿಗೆ ಕಾಣುವಾಗೆ ದೀಪ ಒಂದು ಕತ್ತಲೆಯಲ್ಲಿಟ್ಟಾಗ ಕತ್ತಲು ಮುಸುಕುಕೊಳ್ಳುವ ರೀತಿಯಲ್ಲಿ ಆ ಚಿಕ್ಕ ಒಂದು ಬೆಳಕು ಇಡೀ ಆ ಜಗತ್ತನ್ನೇ ಕಾಣುವಾಗೆ ಮಾರ್ಪಡಿಸುತ್ತೆ ಅಲ್ವಾ. ಈಗ ಈ ಲೋಕದಲ್ಲಿ ನಿನ್ನನ್ನು ಬೆಳಕಾಗಿ ಕರೆದಿರುವಾಗ ನೀ ಒಂದು ಬೆಳಕು, ಲೋಕಕ್ಕೆ ನೀನು ಬೆಳಕಾಗಿರ್ತೀಯ. ಹಲ್ಲೆಲೂಯಾ. ನಿನ್ನನ್ನು ಆ ಬೆಳಕು ನಿನ್ನನ್ನು ಮರೆ ಮಾಡಿಡೋದಿಲ್ಲ, ನಿನ್ನನ್ನು ಬಚ್ಚಿಡೋದಿಲ್ಲ. ಬೆಳಕು ಬಚ್ಚಿಡಕ್ಕಾಗತ್ತಾ? ದೀಪನ ಮುಚ್ಚಿಡಕ್ಕಾಗತ್ತಾ? ದೀಪ ಎಲ್ಲೇ ತಗೊಂಡೋಗಿ ಇಟ್ರು ಆ ದೀಪ ಅನೇಕ ಕಡೆ ಅದು ಬೆಳಕು ಕಾಣುವಾಗೆ ಮಾರ್ಪಡಿಸುತ್ತೆ. ನಿನ್ನ ಸುತ್ತು ಬೆಳಕು ಆವರಿಸ್ಕೊಂಡಿರುತ್ತೆ, ನಿನ್ನ ಇರುವಂಥ ಜಾಗ ಸ್ಥಳದಲ್ಲಿ ಬೆಳಕು ಆವರಿಸ್ಕೊಂಡಿರುತ್ತೆ. ನೀನು ಹೋಗೋ ಒಂದೊಂದು ಸ್ಥಳದಲ್ಲೂ ಆ ಬೆಳಕು ನಿನ್ನ ಜೊತೆ ಬರ್ತಾ ಇರುತ್ತೆ. ಹಲ್ಲೆಲೂಯಾ. ನೀನು ಅನೇಕರು ಹೇಳ್ಬೋದು, ನಿನ್ನ ಜೀವಿತದಲ್ಲಿ ಅದ್ಭುತ ಇಲ್ಲ, ನಿನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ತಡೆ, ಹೋರಾಟ, ಪ್ರತಿಕೂಲ, ನೀನು ಕಾಲಿಟ್ರೇ ದರಿದ್ರ, ನೀನು ಕಾಲಿಟ್ರೇ ಅಪಶಕುನ, ಶಾಪ, ನಿನ್ನ ಜೀವನ ನೀನು ಏನು ಮಾಡಿದ್ರು ನಿನ್ನ ಜೀವಿತದಲ್ಲಿ ಒಳ್ಳೇದು ನಡೀತಾ ಇಲ್ಲ ಅಂತೇಳಿ ಅನೇಕರು ಹೇಳ್ತಾ ಇರ್ಬೋದು. ಮಗನೇ, ಇವತ್ತು ಯೇಸುವಿನ ಬೆಳಕು ನಿನ್ನ ಮೇಲೆ ಬರುವುದಕ್ಕಾಗಿ ಹೋಗ್ತದೆ. ಯೇಸುವಿನ ಜೊತೆ ನೀನು ನಡೆದ್ರೆ ಸಾಕು, ನೀನು ಹೋಗೋ ಎಲ್ಲ ಸ್ಥಳದಲ್ಲಿ ಆ ಬೆಳಕು ನಿನ್ನನ್ನು ಆವರಿಸ್ಕೊಳ್ಳುತ್ತೆ. ನೀನು ಯಾರ ಮನೆ ಕಾಲಿಟ್ಟು, ಯಾವ ಮನೆಗೆ ಹೋದ್ರೂ, ಎಂಥ ಜಾಗಕ್ಕೆ ಹೋದ್ರೂ, ಯಾವ ಸ್ಥಳಕ್ಕೆ ಹೋದ್ರೂ ಕೂಡ ಆ ಬೆಳಕು ನಿನ್ನಲ್ಲಿ ಇರುವಾಗ ಅನೇಕರಿಗೆ ಅದು ಕೂಡ ಬೆಳಕಾಗಿರುತ್ತೆ. ಹಲ್ಲೆಲೂಯಾ. ಒಂದು ದೀಪ ಒಂದು ಸ್ಥಳದಲ್ಲಿ ಇಟ್ಟಾಗ ಅಲ್ಲಿ 1000 ಜನ ಇದ್ರು ಕೂಡ, 1,00,000 ಜನ ಇದ್ರು ಕೂಡ, ಒಬ್ಬರಿದ್ರು ಕೂಡ ಅದು ಬೆಳಕು ಕಾಣಿಸ್ತಾನೆ ಇರುತ್ತೆ ಅಲ್ವಾ. ಬೆಳಕು ಕಾಣಿಸುತ್ತಲ್ಲ, ಅದೇ ರೀತಿ ನಿನ್ನ ಮೇಲೆ ಆ ಬೆಳಕು ಬಂದಾಗ, ಯೇಸುವಿನ ಜೊತೆ ನಡೆಯುವಾಗ ನೀನು ಯಾವ ಜಾಗಕ್ಕೆ ಹೋಗು, ಕತ್ತಲು ತುಂಬಿದ ಜಾಗ ಕೂಡ ಬೆಳಕಾಗಿ ಮಾರ್ಪಡಿಸುತ್ತೆ. ಯಾವ ಮನೆಗೆ ಹೋಗು, ನೀನೊಂದು ಅಪಶಕುನ, ನೀನೊಂದು ದರಿದ್ರ ಅಂತ ಹೇಳಿದ್ರು ಪರವಾಗಿಲ್ಲ, ನಿನ್ನ ಮೂಲಕ ದೇವರಲ್ಲಿ ನಿನ್ನನ್ನು ನಿನ್ನ ಮೂಲಕ ಆ ಬೆಳಕು ಅನೇಕರನ್ನ ಬೆಳಗಿಸುತ್ತೆ, ಅನೇಕರಿಗೆ ಆಶೀರ್ವಾದವಾಗಿರುತ್ತೆ. ಅನೇಕ ಜೀವಿತದಲ್ಲಿ ದರಿದ್ರವಾಗಿರುವಂಥ ಜೀವಿತ, ಕಟ್ಟುಗಳಲ್ಲಿರೋ ಜೀವಿತ, ಶಾಪಗಳಿರೋ ಜೀವಿತ, ನಿನ್ನ ಮೂಲಕ ಮನೆಯ ಜೀವಿತ, ಕುಟುಂಬ, ಏರಿಯಾ ಎಲ್ಲವೂ ಬದಲಾವಣೆಗೆ ದೇವರು ತರ್ತಾ ಇರ್ತಾರೆ. ಹಲ್ಲೆಲೂಯಾ.